ಸ್ವರ್ಗದಲ್ಲಿ ಮಹೇಂದ್ರ ಪರಶುವನ ಪೂಜೆ ಮಾಡುತ್ತಿರುತ್ತಾನೆ. ಶಿವ ಶಂಭೋ ಮಹಾದೇವ ಹರ ಶರ ಮಗ ದೇವ ನಮಿಸುವೆ ನಿನಗೆ ಸಾಂಬ ಸದಾ ಶಿವ ಶಿವ ಶಂಭೋ ಮಹಾದೇವ ಹರ ಶರ ಮಗ ದೇವ ನಮಿಸುವೆ ನಿನಗೆ ಸಾಂಬ ಸದಾ ಶಿವ ಮೂಲೊಡೆಗನೆ ಮುಕ್ಕಣ್ಣ ಶಿವನೇ ಮುಲೋಕದೊಡೆಗನೆ ಮುಕ್ಕಣ್ಣ ಶಿವನೇ ಕರುಣರಿಂದಲಿ ನೀನು ಕಾಯ್ಬೇಕು ಶಿವ ಶಂಭೋ ಮಹಾದೇವ ಹರ ಹರ ಮಹಾದೇವ ನಮಿಸುವೆ ನಿನಗೆ ಸಾಂಬ ಸದಾ ಶಿವ ಮೂಲೊಡೆಗನೆ ಮುಕ್ಕಣ್ಣ ಶಿವನೇ ಮೂಲೊಡೆಗನೆ ಮುಕ್ಕಣ್ಣ ಶಿವನೇ ಕರುಣದಿಂದಲೇ ನೀನು ಕಾಯ್ಬೇಕು ಕರನೆ ಶಿವ ಶಂಭೋ ಮಹಾದೇವ ಹರ ಹರ ಮಹಾದೇವ ಮುರಹರ ನಗರ ಮುಕುಂದ ಮಾಧವ ಗರುಡ ಗಮನ ಪಂಕಜ ನಾಮ ಮುರಹರ ನಗರ ಮುಕುಂದ ಮಾಧವ ಗರುಡ ಗಮನ ಪಂಕಜ ನಾಮ ಪರಮ ಪುರುಷ ಭವ ಭಂಜನ ಕೇಜವ ಪರಮ ಪುರುಷ ಭವ ಭಂಜನ ಕೇಶವ ನರ ಮೃಗ ಶರೀರ ನಮೋ ನಮೋ ನಾರಾಯಣತೆ 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 ನಮೋ ನಮೋ ಮಹೇಂದ್ರ ಮಹಾವೈಭವ ವಿಲಾಸಗಳೆಂದು ಒಪ್ಪುವ ನಿನ್ನನ್ನು ನೋಡಿ ಸಂತೋಷವಾಯಿತು. ನಾರದ ಮಹಾಮುನಿಗಳೇ, 100 ಅಶ್ವಮೇಧ ಯಾಗಗಳನ್ನು ಮಾಡಿ ಪಡೆದ ಈ ದೇವೇಂದ್ರ ಪದವಿ ಸಾಮಾನ್ಯವಾದುದೇ. ಈ ಮಹೇಂದ್ರನೇ ಅಲ್ಲವೇ ಸಕಲ ಗುಣಗಳಲ್ಲಿಯೂ ಪರಾಕ್ರಮದಲ್ಲಿಯೂ ಸಮಾನರಹಿತನು. ಏನೆಂದು ಹೇಳಿದೆ? ಗುಣದಲ್ಲಿಯೂ ವಿಕ್ರಮದಲ್ಲಿಯೂ ನೀನು ಸಮಾನರಹಿತನೇ. ನಾರದರೆ, ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿ ಸ್ವರ್ಗಲೋಕವು ಹೇಗೆ ಶ್ರೇಷ್ಠವೋ ಹಾಗೆ ಪುರುಷರಲ್ಲಿ ಸ್ವರ್ಗಾಧಿಪತಿಯಾದ ನಾನು ತಾನೇ ಶ್ರೇಷ್ಠ. ಇಂದ್ರ, ಪೂರ್ವಾರ್ಜಿತ ಪುಣ್ಯ ವಿಶೇಷದಿಂದ ಪದವಿಯು ವೈಭವವು ಲಭಿಸುವುದು ಸಹಜ. ಅಂತಹ ಪದವಿಯನ್ನು ವೈಭವವನ್ನು ಪರೋಪಕಾರಕ್ಕೂ ಲೋಕೋಪಕಾರಕ್ಕೂ ಉಪಯೋಗಿಸುವುದೇ ದೈವ ಕಟಾಕ್ಷಕ್ಕೆ ಪಾತ್ರನು. ಆದ್ದರಿಂದ ನೀನು ಸಮಾನರಹಿತ ಈ ಢಂಬದ ನುಡಿಯನ್ನು ಬಿಡು. ಏನು? ನಾನು ಸಮಾನರಹಿತನೆಂಬುದು ಢಂಬದ ನುಡಿಯೇ? ನಾರದ ಮಹರ್ಷಿಗಳೇ, ತಾವು ತಿರುಗಿರುವ 3 ಲೋಕಗಳಲ್ಲಿ ನನ್ನಂತೆ ವಿಭವ ಗುಣ ಪರಾಕ್ರಮಗಳಿಂದ ಕೂಡಿರುವ ಒಬ್ಬ ಪುರುಷನನ್ನಾದರೂ ತೋರಿಸಬಲ್ಲಿರಾ? ನಿನಗಿಂತಲೂ ಅತಿಶಯ ಇಲ್ಲಿಸುವನ್ನೇ ತೋರಿಸಬಲ್ಲೆ. ನಾರದರೆ, ಸುಮ್ಮನೆ ಮರಳು ಮಾತಾಡಿ ನನ್ನನ್ನು ಕೆರಳಿಸಬೇಡಿ. ಅಂತಹವನಿದ್ದರೆ ಅವನು ಯಾರು? ಅವನ ಹೆಸರೇನು? ಅವನ ಹೆಸರು ಹೇಳುವುದರಿಂದ ಏನು ಪ್ರಯೋಜನ? ಆದವನ್ನೇ ತೋರಿಸುವೆ. ಯಾವಾಗ ತೋರಿಸುವಿರಿ? ಕ್ಷಿಪ್ರದಲ್ಲಿಯೇ ತೋರಿಸುವೆನು. ಪೂಜ್ಯರೇ, ನಮಗೆ ಚರ್ಚೆ. ಈ ದಿನ ತಾವು ಸ್ವರ್ಗದಲ್ಲಿ ನಡೆದ ಈ ಮಹೇಶ್ವರನ ಪೂಜೆಗೆ ದಯ ಮಾಡುತ್ತಿರುವುದು ನನಗೆ ಅತ್ಯಾನಂದವಾಗಿದೆ. ಈ ದೇವತಾ ಪ್ರಸಾದವನ್ನು ಸ್ವೀಕರಿಸಿ. ಪದವಿ ಮದದಿಂದ ಇಂದ್ರನು
ತನ್ನನ್ನು ತಾನೇ ಮರೆತು ಬಿಟ್ಟಿರುವನು. ಶ್ರೀ ಕೃಷ್ಣ ಪರಮಾತ್ಮನು ಯವನಗಣನಿಗೆ ಬರಲಿಲ್ಲವೇ? ಇಂಥವನಿಗೆ ನಾನು ಬುದ್ಧಿ ಕಲಿಸಲೇಬೇಕು. ಇಂದ್ರನು ನನಗೆ ಶಿವನ ಪ್ರಸಾದವೆಂದು ಕೊಟ್ಟಿರುವ ಈ ಪಾರಿಜಾತ ಪುಷ್ಪವನ್ನೇ ನನ್ನ ಕಾರ್ಯ ಸಾಧನೆಗೆ ಬೀಜವನ್ನಾಗಿಟ್ಟುಕೊಂಡು ಈ ಮೂಲಕ ಶ್ರೀಕೃಷ್ಣನಿಗೂ ಇಂದ್ರನಿಗೂ ಪ್ರಬಲ ಕಲಹ ಒದಗುವಂತೆ ಮಾಡಿ ಆ ಪುರಂದರನ ಅಹಂಕಾರವನ್ನು ಅಡಗುವಂತೆ ಮಾಡಿದ. ಈಗ ದ್ವಾರಕೆಗೆ ಹೋಗಿ ಸಮಯೋಚಿತ ಸಂಧಿಯನ್ನು ಕಲ್ಪಿಸುವುದು. ದ್ವಾರಕೆಯ ಅರಮನೆಯಲ್ಲಿ ಶ್ರೀಕೃಷ್ಣ ರುಕ್ಮಿಣಿಯರು ಪಗಡಿಯಾಟವನ್ನ ಆಡುತ್ತಿದ್ದಾರೆ. ಆಡುವ ಬಾರುಗಿಣಿ ಪಗಡೆಯ ಆಡುವ ಬಾರುಗಿಣಿ, ಆಡುವ ಬಾರುಗಿಣಿ ಪಗಡೆಯ ಆಡುವ ಬಾರುಗಿಣಿ. ಆಡುವ ಬಾರುಗಿಣಿ ಪಗಡೆಯ ಆಡುವ ಬಾರುಗಿಣಿ, ಆಡುವ ಬಾರುಗಿಣಿ ಪಗಡೆಯ ಆಡುವ ಬಾರುಗಿಣಿ. ಪಂದ್ಯ ಏನಿದು ಕೇಳೋ ಸ್ವಾಮಿ, ಬರುವೆನು ಆಟಕ್ಕೆ ಕೇಳೋ ಸ್ವಾಮಿ. ಪಂದ್ಯ ಏನಿದು ಕೇಳೋ ಸ್ವಾಮಿ, ಬರುವೆನು ಆಟಕ್ಕೆ ಕೇಳೋ ಸ್ವಾಮಿ. ಆಡುವ ಬಾರುಗಿಣಿ ಪಗಡೆಯ ಆಡುವ ಬಾರುಗಿಣಿ, ಆಡುವ ಬಾರುಗಿಣಿ ಪಗಡೆಯ ಆಡುವ ಬಾರುಗಿಣಿ. ನಿನ್ನಿಚ್ಛೆಯಂತೆ ಪಂದ್ಯವರಾಡುವೆ, ನಿನ್ನಿಚ್ಛೆಯಂತೆ ಪಂದ್ಯವರಾಡುವೆ, ಕೊನೆಯಲ್ಲಿ ನಾನು ನಿನಗೆ ಸೋಲುವೆ. ಆಡುವ ಬಾರುಗಿಣಿ ಪಗಡೆಯ ಆಡುವ ಬಾರುಗಿಣಿ, ಆಡುವ ಬಾರುಗಿಣಿ ಪಗಡೆಯ ಆಡುವ ಬಾರುಗಿಣಿ. ನಾನೇ ಗೆಲ್ಲಲಿ ನೀನೇ ಗೆಲ್ಲಲಿ, ಪ್ರೀತಿಯು ಮಾತ್ರ ಶಾಶ್ವತವಿರಲಿ. ನಾನೇ ಗೆಲ್ಲಲಿ ನೀನೇ ಗೆಲ್ಲಲಿ, ಪ್ರೀತಿಯು ಮಾತ್ರ ಶಾಶ್ವತವಿರಲಿ. ಆಡುವ ಬಾರುಗಿಣಿ ಪಗಡೆಯ ಆಡುವ ಬಾರುಗಿಣಿ, ಆಡುವ ಬಾರುಗಿಣಿ ಪಗಡೆಯ ಆಡುವ ಬಾರುಗಿಣಿ. ಹರಿನಾರಾಯಣ 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 ಏನು ಬಲವೇ, ಹರಿನಾರಾಯಣ ಏನು ಬಲವೇ, ಹರಿನಾರಾಯಣ 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 ಏನು ಬಲವೇ, ಹರಿನಾರಾಯಣ ಏನು ಬಲವೇ. ಸರಳ ಧ್ರುವನಿಂದ ಅಂಕುರಿಸಿ ತುಳಿದು ವರಪ್ರಸಾದನಿಂದ ಮೊಳಕಾಯ್ತು. ಧರಣೀಯ ಋತುಮಾಂಗದನಿಂದ ಕಿಗುರಿತು, ಕುರುಪಿತ ಮಗಳಿಂದ ಹೂವಾಯ್ತು. ಹರಿನಾರಾಯಣ 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 ಏನು ಬರುವೆ, ಹರಿನಾರಾಯಣ ಏನು ಬಲವೇ. ಮಹಾಮುನಿಗಳಿಗೆ ನಮೋ ನಮಃ. ಜಗತ್ಪಾಲಕ ದಂಪತಿಗಳಿರ ನಿಮಗೆ ಮಂಗಳವಾಗಲಿ.
ನಾರದ ಮಹರ್ಷಿಗಳೇ, ತಮ್ಮ ಆಗಮನದಿಂದ ಸಂತಸಗೊಂಡಿದೆ. ವಿಷಯವೇನಾದರೂ ಉಂಟೆ? ವಿಶೇಷವೇನೆಂದು ಹೇಳಲಿ, ಈ ದಿನ ಸ್ವರ್ಗದಲ್ಲಿ ನಡೆದ ಪಶುಪತಿ ಪೂಜೆಯನ್ನು ನೋಡಿ ಸಂತೋಷಪಟ್ಟು ಬರುತ್ತಿರಲು ನೀವುಗಳು ಪುಣ್ಯಕವ್ರತವನ್ನು ಮುಗಿಸಿ ಸಂತಸದಿಂದ ಇರುವುದನ್ನು ನೋಡಿ ನಾನು ಸಂತೋಷಪಟ್ಟು ಹೋಗണമെಂದು ಬಂದೆ. ಮಹಾಮುನಿಗಳೇ, ತಮ್ಮ ಕೈಯಲ್ಲಿರುವುದು ಯಾವ ಪುಷ್ಪ? ಓ, ಇದು ಇಂದ್ರ ನನಗೆ ಪರಶಿವನ ಪ್ರಸಾದವೆಂದು ಕೊಟ್ಟ ಪಾರಿಜಾತ ಪುಷ್ಪ. ಇದನ್ನು ಧರಿಸಿದರೆ ಇಷ್ಟಾರ್ಥ ಕೂಡಲೇ ಕೈಗೂಡುವುದು. ಕೃಷ್ಣ, ಇದನ್ನು ನಿನ್ನ ಕೈಯಿಂದಲೇ ರುಕ್ಮಿಣಿ ದೇವಿ ಮುಗಿಸು. ರುಕ್ಮಿಣಿ, ಮುನಿಗಳ ಇಚ್ಛೆಯಂತೆ ನೀನು ಇದನ್ನು ಮುಡಿದು ಬಾ. ರುಕ್ಮಿಣಿ ದೇವಿ, ನೀನು ಮಾಡುವ ಈ ವ್ರತಕ್ಕೆ ಸತ್ಯಭಾಮಾದೇವಿ ಬಂದಿಲ್ಲವಲ್ಲ? ಅಥವಾ ಆಕೆಯನ್ನು ನೀನು ಕರೆದೇ ಇಲ್ಲವೋ? ನಾನೇ ಹೋಗಿ ಕರೆದಿದ್ದೆ, ಆದರೆ ಕಾರಣಾಂತರಗಳಿಂದ ಬರಲಾಗುವುದಿಲ್ಲವೆಂದು ಹೇಳಿ ತನ್ನ ಸಖಿಯಾದ ಈ ಕಾಮಲೇಖೆಯನ್ನು ಕಳುಹಿಸಿದ್ದಾಳೆ. ಏನು ಹೇಳಿದೆ? ಪಟ್ಟದ ರಾಣಿ ನೀನೇ ಹೋಗಿ ಕರೆದರೂ ಬರದೆ ತನ್ನ ಸಖಿಯನ್ನು ಕಳಿಸಿದಳೆ. ಎಷ್ಟೇ ಆಗಲಿ ಸಮಾಧಿ ಮಾಡ್ತೀವಲ್ಲ. ನಾರದರೆ, ಸುಮ್ಮನೆ ಈಗೇಕೆ ಆ ಸತ್ಯಭಾಮಿಯ ವಿಷಯ? ನೀನು ಹೇಳುವುದು ಚೆನ್ನಾಗಿದೆ ಕೃಷ್ಣ. ಆದಿಲಕ್ಷ್ಮಿ ಸ್ವರೂಪಳಾದ ಈ ರುಕ್ಮಿಣಿ ದೇವಿಯ ಹೋಗಿ ಕರೆದರೂ ಬಾರದಿರಬೇಕಾದರೆ ಆಕೆ ಕೆಲವು ನಿಂತಿರಬಹುದು. ನೀನೇನಾದರೂ ಹೇಳು ಕೃಷ್ಣ. ರುಕ್ಮಿಣಿಯ ಮುಖದಲ್ಲಿರುವ ಕಡೆ ಆ ಸತ್ಯಭಾಮಿಯಲ್ಲಿ ಎಲ್ಲಿ ಬರಬೇಕು? ಅವಳದ್ದು ಜಂಬನೆ. ಆದ್ದರಿಂದ ಸರ್ವಾರ್ಥ ಸಿದ್ಧಿಯನ್ನು ಕೊಡುವ ಈ ಪಾರಿಜಾತ ಪುಷ್ಪ ಅವಳಿಗೆ ತಕ್ಕದೇ ಹೋದುದು. ಈ ಬಡ್ಜೋಗಿ ಪಾರಿಜಾತ ಪುಷ್ಪನ ರುಕ್ಮಿಣಿಗೆ ಕೊಡ್ತಿದ್ದು ಅಲ್ಲದೆ ನನ್ನೊಡ್ಗೆ ಸತ್ಯಭಾಮೇನ ಜಂಬದ ಹೆಂಗೆ ನಿಂತ. ನಾನು ಈಗಲೇ ಹೋಗಿ ಈ ವಿಷಯನ ಸತ್ಯಭಾಮೆಗೆ ತಿಳಿಸ್ತೀನಿ. ಕಾಮಲೇಖೆಯನ್ನು ಸಂತೈಸು ರುಕ್ಮಿಣಿ. ಕಾಮಲೇಖೆ, ತಾಂಬೂಲವನ್ನು ತೆಗೆದುಕೊಂಡು ಹೋಗು. ತಾಂಬೂಲ ಹಾಗಿರಲಿ, ಇನ್ನು ಏನಾದ್ರೂ ಬಯಸೋದಿದ್ರೆ ಬಯಸೋ, ಅದನ್ನು ಕೇಳ್ಕೊಂಡೇ ಹೋಗ್ತೀನಿ. ಇಂತಹ ಸಣ್ಣ ವಿಷಯಕ್ಕೆ ಯಾಕಮ್ಮ ಇಷ್ಟೊಂದು ಕೋಪ? ನನ್ನ ಪಾಡಿ ನನ್ನನ್ನು ಹೋಗಲು ಬಿಟ್ಬಿಡು. ನಿಮ್ ಸಂತೋಷ ಸಮಾರಂಭ ನಿರ್ವಿಘ್ನವಾಗಿ ಮುಂದುವರಿಲಿ. ರುಕ್ಮಿಣಿ, ಕಾಮಲೇಖೆ ಕೋಪಿಸಿಕೊಂಡು ಹೊರಟು ಹೋದಳು. ಮುಂದೇನು ಹಗರಣ ಮಾಡುವಳು? ಕೃಷ್ಣ, ನಾನು ಬಂದ ಕೆಲಸವಾಯಿತು. ಇನ್ನು ನಾನು ಬರುತ್ತೇನಪ್ಪ. ನಿನಗೆ ಮಂಗಳವಾಗಲಿ. ಕಾಮಲೇಖಿಯನ್ನು ಕೆರಳಿಸಿ ಕಲಹ ಬೀಜವನ್ನು ನೆಟ್ಟಾಯಿತು. ಇದು ಸತ್ಯಭಾಮಿಗೆ ತಿಳಿಯುವುದು. ಮುಂದೆ ನಡೆಯುವ ವಿನೋದವನ್ನು ನೋಡಿಯೇ ಸಂತೋಷ ಪಡುವೆನು. ಕಾಮಲೇಖೆ ಕೆರಳಿ ಹೊರಟು ಹೋದಳು. ಅವಳು ಸತ್ಯಭಾಮೆಯ ಹತ್ತಿರ ಚಾಡಿ ಮಾತನ್ನು ಹೇಳಿ ಅವಳ ಮಾತನ್ನು ಕೆಡಿಸಿಡುವುದು ಖಂಡಿತ. ಈಗೇನು ಮಾಡಬೇಕು? ನಾನೀಗ ಹೊರವಂಜಿ ವೇಷದಿಂದ ಹೋಗಿ ಸತ್ಯಭಾಮಿಯ ಮನಸ್ಸಿನ ದುಗುಡವನ್ನು ಇಳಿಸುತ್ತೇನೆ. ದೇವಿ ಭಾಮೆಗೆ ಕಳೆಯಲು ಧರಿಸಿದ ಕೊರವಂಗಿ ರೂಪ. ಮುತ್ತಿನ ಮುಕುರವ ಮೂಗಲೆ ಧರಿಸಿ ಚಿತ್ತವಲ್ಲಭೆಯ ಮನ ಕೆರಳಿದರು. ಮುತ್ತಿನ ಮುಕುರವ ಮೂಗಲೆ ಧರಿಸಿ ಚಿತ್ತವಲ್ಲಭೆಯ ಮನ ಕೆರಳಿದರು. ಶ್ರೀಕೃಷ್ಣ ಧರಿಸಿದ ಕೊರವಂಗಿ ರೂಪ. ಶ್ರೀಕೃಷ್ಣ ಧರಿಸಿದ ಕೊರವಂಗಿ ರೂಪ. ಶ್ರೀದೇವಿ ಭಾಮೆಗೆ ಕನೆಯಲು ಗೋಪ. ಶ್ರೀಕೃಷ್ಣ ಧರಿಸಿದ ಕೊರವಂಗಿ ರೂಪ. ಉಡುಗೆಜ್ಜೆ ವಡ್ಯಾಣ ನಡುವೆಗೆ ಸುತ್ತಿ ಕೊರಳಿಗೆ ಕವಡೆಯ ಸರವನೆ ಸುತ್ತಿ. ಉಡುಗೆಜ್ಜೆ ವಡ್ಯಾಣ ನಡುವೆಗೆ ಸುತ್ತಿ ಕೊರಳಿಗೆ ಕವಡೆಯ ಸರವನೆ ಸುತ್ತಿ. ಶ್ರೀಕೃಷ್ಣ ಧರಿಸಿದ ಕೊರವಂಗಿ ರೂಪ. ಶ್ರೀಕೃಷ್ಣ ಧರಿಸಿದ ಕೊರವಂಗಿ ರೂಪ. ಶ್ರೀದೇವಿ ಭಾಮೆಗೆ ತಳೆಯಲು ಗೋಪ. ಶ್ರೀಕೃಷ್ಣ
ಮಿಂಚುವ ಬಣಗಳ ಜೊತೆಯಲ್ಲಿ ಕೊಟ್ಟು ಗಂಟೆನ ಕೈಗಳ ಮುಂಗೈಗೆ ಕೊಟ್ಟು ಮಿಂಚುವ ಬಣಗಳ ಜೊತೆಯಲ್ಲಿ ಕೊಟ್ಟು ಈ ಕೃಷ್ಣ ಧರಿಸಿದ ಕೊರವಂದೇರು ಈ ಕೃಷ್ಣ ಧರಿಸಿದ ಕೊರವಂದೇರು ಸಿರಿಬೇರೆ ಮಾಮೆಗೆ ತಡೆಯಲು ರೋಗ ಈ ಕೃಷ್ಣ ಧರಿಸಿದ ಕೊರವಂದೇರು ಬಗಲಲ್ಲಿ ಬಿದಿರಿನ ಬುಟ್ಟಿಗೆ ಕಿಡಿದು ಕರದಲ್ಲಿ ಮಂತ್ರದ ಕೋಲನ್ನೇ ಬಿಡಿರು ಬಗಲಲ್ಲಿ ಬಿದಿರಿನ ಬುಟ್ಟಿಗೆ ಕಿಡಿದು ಕರದಲ್ಲಿ ಮಂತ್ರದ ಕೋಲನ್ನೇ ಬಿಡಿದು ಶ್ರೀ ಕೃಷ್ಣ ಧರಿಸಿದ ಕೊರವಂದೇರು ಶ್ರೀ ಕೃಷ್ಣ ಧರಿಸಿದ ಕೊರವಂದೇರು ಸಿರಿಗೇರೆ ವಾಮೆಗೆ ತಲೆಯಲು ಗೋಪ ಶ್ರೀ ಕೃಷ್ಣ ಧರಿಸಿದ ಕೊರವಂದೇರು ಶ್ರೀ ಕೃಷ್ಣ ಧರಿಸಿದ ಕೊರವಂದೇರು ಕಣಿಯಾಡೇಳಲು ಹೊರಟಲು ಕೊರವಿ ಮಣಿ ಮಣಿ ಮಾತನು ನುಡಿಯುತ್ತ ಕೊರವಿ ಕಣಿಯಾಡೇಳಲು ಹೊರಟಲು ಕೊರವಿ ಮಣಿ ಮಣಿ ಮಾತನು ನುಡಿಯುತ್ತ ಕೊರವಿ ಕಣಿಯಾಡೇಳಲು ಹೊರಟಲು ಕೊರವಿ ಕುಳಿತಾಳು ಕೊರವಿ ನಿಂತಾಳು ಕೊರವಿ ಕುಣಿದಾಳು ಕೊರವಿ ಕುಣಿದಾಳು ಕೊರವಿ ಕುಳಿತಾಳು ಕೊರವಿ ನಿಂತಾಳು ಕೊರವಿ ಕುಣಿದಾಳು ಕೊರವಿ ನಲಿದಾಳು ಕೊರವಿ ಕಣಿಯಾಡೇಳಲು ಹೊರಟಲು ಕೊರವಿ ಮಣಿ ಮಣಿ ಮಾತನು ನುಡಿಯುತ್ತ ಕೊರವಿ ಕಣಿಯಾಡೇಳಲು ಹೊರಟಲು ಕೊರವಿ ಎಲ್ಲಮ್ಮ ಮಾರಮ್ಮ ಹಟ್ಟೆ ಲಕ್ಕಮ್ಮ ಊರಮ್ಮ ಜಾವಮ್ಮ ನೆನೆಯೂಟ ಕೊರವಿ ಎಲ್ಲಮ್ಮ ಮಾರಮ್ಮ ಹಟ್ಟೆ ಲಕ್ಕಮ್ಮ ಊರಮ್ಮ ಜಾವಮ್ಮ ನೆನೆಯೂಟ ಕೊರವಿ ಕಣಿಯಾಡೇಳಲು ಹೊರಟಲು ಕೊರವಿ ಮಣಿ ಮಣಿ ಮಾತನು ನುಡಿಯುತ್ತ ಕೊರವಿ ಕಣಿಯಾಡೇಳಲು ಹೊರಟಲು ಕೊರವಿ ಕಣಿಯ ಕಣಿಯ ಹೇಳುವೆ ಕಣಿಯ 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 ಹೇಳುವೆ ಕಣಿಯ ಎಂಗೋ ಹೊರಟಲು ಚಂದದ ಕೊರವಿ ಎಂಗೋ ಹೊರಟಲು ಚಂದದ ಕೊರವಿ ಕಣಿಯಾಡೇಳಲು ಹೊರಟಲು ಕೊರವಿ ಮಣಿ ಮಣಿ ಮಾತನು ನುಡಿಯುತ್ತ ಕೊರವಿ ಕಣಿಯಾಡೇಳಲು ಹೊರಟಲು ಕೊರವಿ ಹೊರಟಲು ಕೊರವಿ ಹೊರಟಲು ಕೊರವಿ ಸತ್ಯಭಾಮೆಯ ಅಂತಃಪುರದಲ್ಲಿ ಶ್ರೀ ಕೃಷ್ಣನ ಬರವಿಗಾಗಿ ಸತ್ಯಭಾಮೆ ಕಾದಿದ್ದಾಳೆ. ಬಾಣವು ನಿಟ್ಟಿದೆ ಮನದಲ್ಲಿ ಬಾರಲು ಮುನವೈಯೇಕೋ ಮಾರನ ಬಾಣವು ನಿಟ್ಟಿದೆ ಮನದಲ್ಲಿ ಬಾರಲು ಮುನವೈಯೇಕೋ ತಾಳಲಾರೆನು ತಾಪ ಬಾಳಲಾರೆನು ನಾನು ಕೇಳದೋ ಮುರುಳಿಯ ನಾನವನಿಗೋ ಕೇಳದೋ ಮುರುಳಿಯ ನಾನವನಿಗೋ ಮಾರನ ಬಾಣವು ನಿಟ್ಟಿದೆ ಮನದಲ್ಲಿ ಬಾರಲು ಮುನವೈಯೇಕೋ ತಾಳಲಾರೆನು ತಾಪ ಬಾಳಲಾರೆನು ನಾನು ಕೇಳದೋ ಮುರುಳಿಯ ನಾನವನಿಗೋ ಕೇಳದೋ ಮುರುಳಿಯ ನಾನವನಿಗೋ ಪಟ್ಟೆ ಪೀತಾಂಬರ ಪಟ್ಟು ಬೈತಲೆಯ ಕೊಟ್ಟ
ಬಳೆಯ ಪಟ್ಟೆ ಪೀತಾಂಬರ ಬಂತು ಬೈತಲೆಯ ತೊಟ್ಟ ಮುತ್ತು ರತ್ನ ಬಳೆಯ ಸೊಗಸಿನ ಸಿಂಗಾರ ಬಗೆಗೆ ನನಗೆ ಭಗವಾ ಹಣದಾನು ಬಾರನು ಏಕೋ ಭಗವಾ ಹಣದಾನು ಬಾರನು ಏಕೋ ಮಾರನ ಬಾಣವು ನಿಟ್ಟಿದೆ ಮನದಲ್ಲಿ ಬಾರನು ಮುರವೈಕೋ ತಾಳಲಾರೆನು ತಾಪ ಬಾಳಲಾರೆನು ನಾನು ಕೇಳದು ಮುರುಳಿಯ ಗಾನವರಿಗೋ ಕೇಳದು ಮುರುಳಿಯ ಗಾನವರಿಗೋ ಕಸ್ತೂರಿ ತಿಲಕವ ಹಣೆಯಲಿಟ್ಟು ಕೌಸ್ತುಭ ಮಣಿಯನು ಕೊರಳಲಿರುತ್ತು ಕಸ್ತೂರಿ ತಿಲಕವ ಹಣೆಯಲಿಟ್ಟು ಕೌಸ್ತುಭ ಮಣಿಯನು ಕೊರಳಲಿರುತ್ತು ಮಲ್ಲಿಗೆ ಮೋಟಿನ ಹಾರವ ಧರಿಸಿ ಕಳ್ಳ ನೋಟವ ಬೇರೆ ಬಾರನು ಏಕೋ ಕಳ್ಳ ನೋಟವ ಬೇರೆ ಬಾರನು ಏಕೋ ಮಾರನ ಬಾಣವು ನಿಂತಿದೆ ಮನದಲ್ಲಿ ಬಾರನು ಮುರವೈರಿಗೋ ತಾಳಲಾರೆನು ತಾಪ ಬಾಳಲಾರೆನು ನಾನು ಕೇಳದೋ ಮುರುಳಿಯ ಗಾನವರಿಗೋ ಕೇಳದೋ ಮುರುಳಿಯ ಗಾನವರಿಗೋ ಪುಣ್ಯಕ ವ್ರತವೆಂಬ ನೆವದಿಂದ ರುಕ್ಮಿಣಿ ನನ್ನ ನಾಥನನ್ನು ತನ್ನ ಮನೆಯಲ್ಲಿಯೇ ಉಳಿಸಿಕೊಂಡಿರುವಳು. ನಾನಾತನ ಮುಖವನ್ನು ನಿನ್ನೆಯಿಂದಲೂ ನೋಡಿದ. ಕಾಮಲಿಗೆಯೂ ಇನ್ನೂ ಬಂದಿಲ್ಲ. ನಾನು ಈ ವಿರಹ ವೇದನೆಯನ್ನು ಸಹಿಸಲಾರೆ. ನಾಥನೇ ಬಳಿಯಲ್ಲಿರದ ಮೇಲೆ ನನಗೆ ಈ ಅಲಂಕಾರಗಳಾದರೂ ಏಕೆ? ಅದು ಕಾಮಲಿಗೆ ಬರುತ್ತಿರುವಂತಿದೆ. ಏನು ಕಾಮಲಿಗೆ, ವ್ರತವೆಲ್ಲ ಪೂರೈಸಿದೆ? ಪೂರೈಸಿರಬಹುದು. ಬಹುದು ಅದಕ್ಕೆ ನೀನು ಹೋಗಿರಲಿಲ್ಲವೇ? ಹೋಗಿದ್ದು ಆಯ್ತು, ಅರ್ಧದಲ್ಲೇ ಬಿಟ್ಟು ಬಂದದ್ದು ಆಯ್ತು. ಅರ್ಧದಲ್ಲಿ ಬಿಟ್ಟು ಬಂದದ್ದು ಏಕೆ? ಏನಾದರೂ ಅವಮಾನವಾಯಿತೇನು ನಿನಗೆ? ನನ್ನ ಅವಮಾನ ಹಾಗಿರ್ಲಿ, ನಿಮ್ಮಾನ ಗಾಳಿ ಟೂರ್ ಹೋಯ್ತು. ಏನು? ಅದೇನೆ ಸರಿಯಾಗಿ ಹೇಳಬಾರದೆ? ಕೇಳಮ್ಮ ಭಾಮಾದೇವಿ, ನಾರದ ಮಹರ್ಷಿಗಳು ದೇವಲೋಕದಿಂದ ಒಂದು ಅಪೂರ್ವವಾದ ಪಾರಿಜಾತ ಪುಷ್ಪವೊಂದನ್ನು ತಂದು ನಿನ್ನ ನಾಥನಿಗೆ ಕೊಟ್ಟಾಗ ಅದನ್ನು ನಿನ್ನ ನಾಥನೇ ರುಕ್ಮಿಣಿಗೆ ಮುಡಿಸಿದ. ಏನು? ಅದು ಇಷ್ಟಾರ್ಥವನ್ನು ಸಿದ್ಧಿಸುವ ಪುಷ್ಪವಂತೆ. ಅದಕ್ಕೆ ಇನ್ನು ಮುಂದೆ ಆ ಕೃಷ್ಣ ಪರಮಾತ್ಮ ರುಕ್ಮಿಣಿಯ ದಾಸಾನುದಾಸ. ನಿಜವೇನೆ ನೀನು ಹೇಳುತ್ತಿರುವುದು? ಅಯ್ಯೋ ಸುಳ್ಳು ನಾನ್ಯಾಕೆ ಹೇಳಿ? ಎಲ್ರಿದ್ರಿಗೂ ಆ ಜೋಗಿ ನಿನ್ನ ಏನಂದ ಗೊತ್ತಾ? ಏನೆಂದು ಹೇಳಿದರು? ಆ ರುಕ್ಮಿಣಿ ಆದಿಲಕ್ಷ್ಮಿ ಸ್ವರೂಪಳಂತೆ. ಅವಳ ಮುಖದಲ್ಲಿರೋ ದಿವ್ಯ ಕಳೆ ಮುಖದಲ್ಲಿ ಇಲ್ವೇ ಇಲ್ವಂತೆ. ನೀನು ಜಂಬದ ಕೋಳಿಯಂತೆ. ಅದಕ್ಕೆ ಆ ಪಾರಿಜಾತ ಪುಷ್ಪವು ದಕ್ಕಲಿಲ್ಲವನವೇ. ನಾರದ ಮಹಾಮುನಿಗಳು ಹಾಗೇನು ನುಡಿದರೆ? ನನ್ನ ನಾಥನು ಈ ಮಾತನ್ನು ಕೇಳಿ ಸುಮ್ಮನಿದ್ದರೇನು? ಸುಮ್ಮನಿರೋದು ಎಂದಂತೂ ರುಕ್ಮಿಣಿ ಕಡೆ ನೋಡಿ ಮುಸಿ ಮುಸಿ ನಗುತ್ತಾ ಇದ್ದ. ಕಣಿಯಮ್ಮ ಕಣಿ. ಕೈ ನೀಡು ದೇವಿ ಮಾರಾಣಿ ತಾಯೇ, ಕೈ ನೀಡು ದೇವಿ ಮಾರಾಣಿ ತಾಯೇ, ಎಲ್ಲಮ್ಮ ಭದ್ರಮ್ಮ ಮಾದೇವಿಯಮ್ಮ ನುರಿತಮ್ಮ ಮಾತಾ ತಂಗಿ ಗೌಡಮ್ಮ. ಸುಳ್ಳಲ್ಲ ನನ್ನ ಮಾತು ಮಲ್ಲೇಶನಾಣೆ, ಎಲ್ಲಮ್ಮ ದೇವಿ ನನ್ನ ತಾಯಮ್ಮ ನಾಣೆ. ಇಂದಿರಾಪತಿ ಬಂದು ನಿಮ್ಮನು ಕೇಳಮ್ಮ, ಸಂಗೀತ ಬೇಡಮ್ಮ ಸತ್ಯಭಾಮಮ್ಮ, ಸತ್ಯಭಾಮಮ್ಮ, ಸತ್ಯಭಾಮಮ್ಮ. ಸುಳ್ಳನ್ನ
ತಾಯಮ್ಮ ನಾನೇ ಸಂದೇಹ ಬೇಡಮ್ಮ ಸತ್ಯಭಾಮಮ್ಮ 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 ಸತ್ಯ ಹೇಳ್ತಿದೆಯೇನೆ ಕುರುವಿ? ಸುಂದರನ ಮಾತು ಒಳ್ಳೆ ಕಾಣೆ. ಎಲ್ಲಮ್ಮ ದೇವಿ ನನ್ನ ತಾಯಮ್ಮ ನಾನೇ ಸಂದೇಹ ಬೇಡಮ್ಮ ಸತ್ಯಭಾಮಮ್ಮ 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 ಕಾಮಲಿಕೆ, ನನಗೆ ಬಹಳ ತಲೆನೋಯಿದೆ. ಯಾರನ್ನು ಒಳಗೆ ಬಿಡಬೇಡ. ಆಗ್ಲಿ ತಾಯಿ, ಯಾರನ್ನು ಒಳಗಡೆ ಬಿಡಲ್ಲ. ನಾನು ಇಲ್ಲೇ ಕೂತಿರ್ತೇನೆ. ದೇವ, ಯಾರನ್ನು ಒಳಗೆ ಬಿಡಬಾರದೆಂದು ದೇವಿಯರ ಅಪ್ಪಣೆ ಆಗಿದೆ. ಓಹೋ, ಇವಳಾಗಲೇ ಒಂದು ರಗಳೆ ಹಚ್ಚಿದ್ದಾಳೆ. ಕಾಮಲೇಕೆ, ನನ್ನನ್ನು ಒಳಗೆ ಹೋಗಲಿ ಬಿಡು. ನಿನ್ನ ಒಡತಿ ನಿನಗೆ ಶಿಕ್ಷೆ ವಿಧಿಸಿದರೆ ಅದನ್ನು ನಾನು ಅನುಭವಿಸುತ್ತೇನೆ. ಇನ್ನು ತಮ್ಮ ಚಿತ್ತ ದಯಮಾಡಿಸಿ. ಭಾಮಿನಿ ಬಾಗಿಲತೆಗಿಯೇ ಕೇಳಿನ ರಾಣಿ ಭಾಮಿನಿ ಬಾಗಿಲತೆಗಿಯೇ ಮುದರಿಂದ ನೀ ಬಂದು ಕದವನು ತೆಗೆದು ಮುದರಿಂದ ನೀ ಬಂದು ಕದವನು ತೆಗೆದು ಪ್ರಗುಣರಿಂದಲಿ ಎನ್ನ ಬಳಸಿ ನೀ ಕರೆದೊಯ್ಯ ಬಾಮೇರಿ ಬಾಗಿಲ ತೆಗೆಯೆಂದ ರಾಡಿ ಬಾಮೇರಿ ಬಾಗಿಲ ತೆಗೆಯೇ ಬಾಗಿಲ ನಾಟೆಗೆಯ ನಾಟೆ ಕೇಳೋ ನೀನಾಡು ಬಾಗಿಲ ನಾಟೆಗೆಯ ನಾಟೆ ಕೇಳೋ ನೀನಾಡು ಬಾಗಿಲ ನಾಟೆಗೆಯ ನಾಟೆ ಬಾಗಿಲ ತೆಗೆಯಲು ಹೀಗೇಕೆ ಅವಸರ ಬಾಗಿಲ ತೆಗೆಯಲು ಹೀಗೇಕೆ ಅವಸರ ಸಾಗೋ ಸಾಗೆಯವೋ ಇರುಳಿನ ತೋರ ಸಾಗೋ ಸಾಗೆಯವೋ ಇರುಳಿನ ತೋರ ಬಾಗಿಲ ನಾಟೆಗೆಯಲಾರೆ ಹೇಳೋ ನೀನ್ಯಾರು ಬಾಗಿಲ ನಾಟೆಗೆಯಲಾರೆ ಓಡೋಡಿ ನಾ ಬಂದೆ ಉಡುವ ಮುರದಿಂದ ಓಡೋಡಿ ನಾ ಬಂದೆ ಉಡುವ ಮುರದಿಂದ ಬೇಡಿಕೊಂಬೇರು ನನು ಬಾರೆಂದ ಮುದುರಾಣಿ ಪಾಮೇನಿ ಬಾಗಿಲ ತೆಗೆಯೆನ್ನ ರಾಡಿ ಪಾಮೇನಿ ಬಾಗಿಲ ತೆಗೆಯೇ ಮನೆಯಲ್ಲಿ ಕಳೆಯಿಲ್ಲ ಮನದಲ್ಲಿ ಬೆಳಕಿಲ್ಲ ಮನೆಯಲ್ಲಿ ಕಳೆಯಿಲ್ಲ ಮನದಲ್ಲಿ ಬೆಳಕಿಲ್ಲ ತಡುಕಿನ ನುಡಿಗೆ ಮರುಳಾಗುವವಳಲ್ಲ ತಡುಕಿನ ನುಡಿಗೆ ಮರುಳಾಗುವವಳಲ್ಲ ಬಾಗಿಲ ನಾಟೆಗೆಯಲಾರೆ ಹೇಳೋ ನೀನ್ಯಾರು ಬಾಗಿಲ ನಾಟೆಗೆಯಲಾರೆ ಓಹೋ, ನನ್ನನ್ನು ಯಾರು ಅಂತ ಕೇಳ್ತೀಯ? ಹೇಳ್ತೇನೆ ಕೇಳು. ನಿರುಳು ಮುಳುಗಿ ನಿಗಮ ಚೊರನಗೆದ ನೀರಜಾಗರೆ ಭಾಮೆ ನಾನು ನೀರಜಾಗರೆ ಭಾಮೆ ನಾನು ಮೈಯನ್ನು ಎನ್ನಲಿ ತೋರದೆ ಸಾರು ಸಾರು ನಿದೂರ ರಂಗ ಸಾರು ಸಾರು ನಿದೂರ
ಸುಂದರಗಿರಿಯನು ಎನ್ನಲಿ ಪೋತ್ತೇನೆ ಇಂದಿರಿಯರನೆ ಭಾಮೆ ನಾನು ಇಂದಿರಿಯರನೆ ಭಾಮೆ ಇನ್ನು ನಿನಗೆ ತಕ್ಕ ಭಾರಗಳೆಲ್ಲವೋ ಸಿಂಗುವಿನೊಳು ನೀ ಗೋರಂಗ ಸಿಂಗುವಿನೊಳು ನೀ ಗೋಗೋ ಧರಣಿಗೆ ಸುಖವನು ತೋರಿದರು ಕಗರ ಪರಮ ಪುರುಷನೇ ಭಾಮೇನ ಪರಮ ಪುರುಷನೇ ಭಾಮೆ ವರಮರೂಪದಿ ನಿನ್ನ ಗುರು ಗುರು ಶಾಬ್ದವ ಕೇಳಿ ಅಂದುವಳಲ್ಲ ಗೋರಂಗ ಕೇಳಿ ಅಂದುವಳಲ್ಲ ಗೋಗೋ ಬಾಲನ ರೂಪವ ಉಪದಿ ತಾಡಿದ ನಾರಸಿಂಹನನು ನೋಡೆ ಭಾಮೆ ನಾರಸಿಂಹನನು ನೋಡೆ ನಿನ್ನ ಮದನದ ಕ್ರೂರ ಕಯಂಗಳ ಕೇಳಿ ಅಂದುವಳಲ್ಲ ಗೋರಂಗ ಕೇಳಿ ಅಂದುವಳಲ್ಲ ಗೋಗೋ ವಾಸವನನು ಜನೆ ವಾಮನ ರೂಪನೆ ನಾಶರಹಿತನೇ ಭಾಮೇನ ನಾಶರಹಿತನೇ ಭಾಮೆ ಕುಟಿಲ ರೂಪದಿ ಮೋಸ ಮಾಡಿದವಗೆ ದಾಸಿಯೊಬ್ಬಳು ಬೇಕೆ ರಂಗ ದಾಸಿಯೊಬ್ಬಳು ಬೇಕೆ ತಾತನ ಮಾತಿಗೆ ಮಾತೆ ನರಿದ ತ್ಯಾಗ ಭಾರ್ಗವನು ನಾನೇ ಭಾಮೆ ತ್ಯಾಗ ಭಾರ್ಗವನು ನಾನೇ ಮಾತೆಯ ನರಿದ ಘಾತುಕ ನಿನಗೆ ಸ್ತುತಿಯೊಬ್ಬಳು ಬೇಕೆ ರಂಗ ಸ್ತುತಿಯೊಬ್ಬಳು ಬೇಕೆ ಆಮೇಲೆ ಇಷ್ಟು ವಿಧವಾಗಿ ಕೇಳಿಕೊಂಡರೂ ನಿನಗೆ ಮನಸ್ಸು ಕರಗಲಿಲ್ಲದೆ ನಾನು ಮಾಡಿದ ಅಪರಾಧವಾದರೂ ಏನು? ಅಪರಾಧ ಬೇರೆ ಏನು ಅಂತ ಹೇಳ್ಬೇಕೇನೋ? ಹೇಳ್ತೀನಿ ಕೇಳಿ. ಪಾರಿಜಾತ ಪುಷ್ಪವನು ಯಾರಿಗೆ ಕೊಟ್ಟೆ ಬೆಳಗೆಳು ಪಾರಿಜಾತ ಪುಷ್ಪವನು ಯಾರಿಗೆ ಕೊಟ್ಟೆ ಬೆಳಗೆಳು ಪಾರಿಜಾತ ಪುಷ್ಪವನು ಯಾರಿಗೆ ಕೊಟ್ಟೆ ಅಲ್ಲೊಂದು ಮಾತು ಇಲ್ಲೊಂದು ಮಾತು ಬಲ್ಲೆನು ನಿನ್ನಯ ಸಲ್ಲದ ನುಡಿ ನಿಲ್ಲದೆ ಹೊರಡು ನಿನ್ನಯ ಮನೆಗೆ ನಲ್ಲಿ ರುಕ್ಮಿಣಿ ಕಾದಿರು ಮೆಡೆಗೆ ಪಾರಿಜಾತ ಪುಷ್ಪವನ್ನು ಯಾರಿಗೆ ಕೊಟ್ಟೆ ಬೇಗ ಹೇಳೋ ಪಾರಿಜಾತ ಪುಷ್ಪವನ್ನು ಯಾರಿಗೆ ಕೊಟ್ಟೆ ನೀನೇ ನನ್ನ ಅರಗಿಣಿ ಎಂದು ನಾನೇ ನಿನ್ನ ದಾಸನು ಎಂದು ಮೋಸದ ಮಾತ ಗಂಟಲು ನುಡಿದು ಭಾಷೆಯ ನೀಡುವೆ ರುಕ್ಮಿಣಿ ರಾಣಿಗೆ ಪಾರಿಜಾತ ಪುಷ್ಪವನ್ನು ಯಾರಿಗೆ ಕೊಟ್ಟೆ ಬೇಗ ಹೇಳೋ ಪಾರಿಜಾತ ಪುಷ್ಪವನ್ನು ಯಾರಿಗೆ ಕೊಟ್ಟೆ ಓಹೋ, ಇದಕ್ಕೂ ನಿನಗೆ ಇಷ್ಟೊಂದು ಕೋಪ? ಹೂವೊಂದು ಕೊಟ್ಟೆನೆಂದು ಏಕೆ ನೀ ಹಿಡಿಯುವೆ ಬೇಕೆ ನಿನಗೆ ಹೇಳು ಭಾಮೆ ಬೇಕೆ ನಿನಗೆ ಹೇಳು ಭಾಮೆ ರುಕ್ಮಿಣಿ ರಾಣಿಗೆ ನಾರದ ಮುನಿ ತಂದು ರುಕ್ಮಿಣಿ ರಾಣಿಗೆ ನಾರದ ಮುನಿ ತಂದು ಕೊಟ್ಟನಗಲು ಗೆಳೆ ಭಾಮೆ 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 ಹೂವೊಂದು ಕೊಟ್ಟೆನೆಂದು ಏಕೆ ನೀ ಹಿಡಿಯುವೆ ಬೇಗೆ ನಿನಗೆ ಗೆಳು ಭಾಮೆ ಇಂದ್ರನ ವನದಲ್ಲಿ ಬೆಳೆದಿರುವ ತರುವನ್ನು ಇಂದ್ರನ ವನದಲ್ಲಿ ಬೆಳೆದಿರುವ ತರುವನ್ನು ತಂದು ನೆಡುವೆ ನಿನ್ನ ಮನೆಯ ಅಂಗಳದಲ್ಲಿ ತಂದು ನೆಡುವೆ ನಿನ್ನ ಮನೆಯ ಅಂಗಳದಲ್ಲಿ ಹೂವೊಂದು ಕೊಟ್ಟೆನೆಂದು ಏಕೆ ನೀ ತಿಳಿಯುವೆ ಬೇಗೆ ನಿನಗೆ ಹೇಳು ಭಾಮೆ ನಿಜವೇನು ಮೋಹನ ಮುರಳಿ ಆತಿ ನಿಜವೇನು ಮೋಹನ ಮುರಳಿ ಆತಿ ನಿಜವೇನು ಆಶೆಯ ಕೊಡು ನನ್ನ
ನನ್ನಲ್ಲಿ ನಿನಗೆ ಅಷ್ಟೊಂದು ಅಪನಂಬಿಕೆಯೇ? ನಾರದರ ಸಂಗಡ ಈ ವಿಷಯವನ್ನ ದೇವೇಂದ್ರನಿಗೆ ತಿಳಿಸಿ ಪಾರಿಜಾತ ವೃಕ್ಷವನ್ನೇ ಕಳಿಸಿಕೊಡುವಂತೆ ಹೇಳಿ ಕಳುಹಿಸುತ್ತೇನೆ. ಬೇಡ ಬೇಡ, ನಾರದ ಮಹಾಮುನಿಗಳು ಕಲಹಪ್ರಿಯರು, ಅವರಿಂದ ಇನ್ನೇನು ಹಗರಣವಾಗುವುದು? ಗಿರಿಧಾರಿ ಜಯ ಗಿರಿಧಾರಿ, ಗಿರಿಧಾರಿ ಜಯ ಗಿರಿಧಾರಿ. ಮಹರ್ಷಿಗಳಿಗೆ ನಮೋ ನಮಃ. ನಿಮಗೆ ಮಂಗಳವಾಗಲಿ. ಏನು ಭಾಮಾದೇವಿ, ನಿನ್ನ ಮುಖದಲ್ಲಿ ಇಷ್ಟೊಂದು ಸಂತೋಷ ಕಾಣುತ್ತಿದೆಯಲ್ಲ? ಎಲ್ಲ ತಮ್ಮ ಅನುಗ್ರಹದ ಫಲ. ಅಂದರೆ ತಾವು ರುಕ್ಮಿಣಿಗೆ ಪಾರಿಜಾತ ಪುಷ್ಪವೊಂದನ್ನು ತಂದುಕೊಟ್ಟಿದ್ದರಿಂದ ಅಲ್ಲವೇ ಆರ್ಯಪುತ್ರನು ನನಗೆ ಪಾರಿಜಾತ ವೃಕ್ಷವನ್ನೇ ತಂದುಕೊಡುತ್ತೇನೆ ಎಂದು ವಾಗ್ದಾನ ಮಾಡಿರುವುದು? ಓ, ವಾಗ್ದಾನ ಮಾಡಿರಬಹುದು, ಆದರೆ ಅದು ಅಷ್ಟು ಸುಲಭ ಸಾಧ್ಯವೆಂದು ನನಗೆ ಎನ್ನಿಸುವುದಿಲ್ಲ. ಏನು, ನನಗೆ ಅಸಾಧ್ಯವೇ? ನಾರದರೆ, ನೀವೀಗಲೇ ಹೋಗಿ ನನ್ನ ಕೋರಿಕೆಯನ್ನು ಇಂದ್ರನಿಗೆ ತಿಳಿಸಿ, ಅವನು ಅದನ್ನು ಮನ್ನಿಸಿದರೆ ಸರಿ, ಇಲ್ಲವಾದರೆ ಅವನ ಸೊಕ್ಕಡಗಿಸಿ ಪಾರಿಜಾತ ವೃಕ್ಷವನ್ನೇ ತರುತ್ತೇನೆ. ಕೃಷ್ಣ, ದೇವೇಂದ್ರ ಪಾರಿಜಾತ ವೃಕ್ಷವನ್ನು ತನ್ನ ಪತ್ನಿಗೆ ಪ್ರೀತಿಪೂರ್ವಕವಾಗಿ ಒಪ್ಪಿಸಿದ್ದಾನೆ. ನಿನಗೆ ನಿನ್ನ ನಲ್ಲಿಯ ಮೇಲೆ ಪ್ರೀತಿ ಇರುವಂತೆಯೇ ಅವರಿಗೂ ಶಚಿದೇವಿ ಮೇಲೆ ಪ್ರೀತಿ ಇಲ್ಲವೇ? ಹೀಗಿರುವಾಗ ಯಾವನಾದರೂ ತನ್ನ ಪತ್ನಿಗೆ ಪ್ರಿಯವಾದ ವಸ್ತುವನ್ನು ಮತ್ತೊಬ್ಬರಿಗೆ ಕೊಡುತ್ತಾರೆಯೇ? ನಾರದರೆ, ನೀವು ದಯವಿಟ್ಟು ಹೋಗಿ ನನ್ನ ಈ ವಿಷಯವನ್ನ ಇಂದ್ರನಿಗೆ ತಿಳಿಸಿ, ಮುಂದಿನದನ್ನ ನಾನು ನೋಡಿಕೊಳ್ಳುತ್ತೇನೆ. ಆಗಲಿ ಕೃಷ್ಣ, ನಿನ್ನ ಇಷ್ಟದಂತೆಯೇ ಹೋಗಿ ಈ ವಿಚಾರವನ್ನ ಇಂದ್ರನಿಗೆ ತಿಳಿಸುತ್ತೇನೆ. ಗಿರಿಧಾರಿ ಜಯ ಗಿರಿಧಾರಿ, ಗಿರಿಧಾರಿ ಜಯ ಗಿರಿಧಾರಿ. ಮುಕುಂದ ಮಾಧವ ಮುರಳಿ ಮನೋಹರ, ಮುಕುಂದ ಮಾಧವ ಮುರಳಿ ಮನೋಹರ. ಗಿರಿಧಾರಿ ಜಯ ಗಿರಿಧಾರಿ, ಗಿರಿಧಾರಿ ಜಯ ಗಿರಿಧಾರಿ. ಗೋಪಿ ಮನ